ಒಬ್ಬನು ದೇವರ ಆಲಯಕ್ಕೆ ಹೋಗಿ ಹಿಂತಿರುಗುತ್ತಿದ್ದನು. ಅವನ ಮುಖ ಬಾಡಿ ಹೋಗಿದ್ದು. ಎದುರಲ್ಲಿ ಬರುತ್ತಿದ್ದ ಅವನ ಸ್ನೇಹಿತ ಏನ್ ವಿಷಯವೆಂದು ಕೇಳಿದನು. ಅದಕ್ಕೆ ತಾನು ಪಾಪ ಮಾಡಿರುವೆ, ಹಾಗಾಗಿ ಹೋಗಿ ದೇವರಲ್ಲಿ ನನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿದೆ ಎಂದನು. ಆಗ ಅವರ ಸ್ನೇಹಿತ ಅವನನ್ನು ಪಕ್ಕದಲ್ಲಿ ಕೂರಿಸಿ ಅವರಿಗೆ ಒಂದು ಕತೆ ಹೇಳತೊಡಗಿದನು. ಒಬ್ಬನು ತನ್ನ 2 ಕಿವಿಗಳಿಗೆ ಬ್ಯಾಂಡೇಜ್ ಕಟ್ಟಿಕೊಂಡು ಬಂದನು. ಸ್ನೇಹಿತರು ಆತನಿಗೆ ಏನಪ್ಪಾ, ಚಂದ್ರಮಂಡಲಕ್ಕೆ ಹೊರಟಿರುವೆಯಾ ಎಂದು ಕೇಳಿ ತಮಾಷೆ ಮಾಡಿದರು. ಇಲ್ಲಪ್ಪ, ಮನೆಯಲ್ಲಿ ಒಂದು ಸಣ್ಣ ಆಪತ್ತು ನಡೆಯಿತು. ಟಿವಿಯಲ್ಲಿ ಕ್ರಿಕೆಟ್ ಮ್ಯಾಚ್ ನಡೆಯುತ್ತಿತ್ತು. ಬಹಳ ಕುತೂಹಲದಿಂದ ನೋಡುತ್ತಿದ್ದೆ. ನನ್ನ ಹೆಂಡತಿ ಬಟ್ಟೆ ಇಸ್ತ್ರಿ ಮಾಡ್ತಿದ್ದಳು. ಇಸ್ತ್ರಿ ಪೆಟ್ಟಿಗೆ ಹಾಗೆ ಇಟ್ಟು ಅವಳು ಅಡಿಗೆ ಮನೆಗೆ ಹೋದಳು. ಅದೇ ಸಮಯದಲ್ಲಿ ಸರಿಯಾಗಿ ಫೋನ್ ರಿಂಗ್ ಆಯಿತು. ಟಿವಿ ನೋಡುತ್ತಾ ನಾನು ಆ ಫೋನನ್ನು ಕಿವಿಯ ಮೇಲೆ ಇಟ್ಟೆ. ನಂತರ ನನಗೆ ತಿಳಿಯಿತು, ನಾನು ಇಟ್ಟಿದ್ದು ಫೋನ್ ಅಲ್ಲ, ಆದರೆ ಬಿಸಿಯಾಗಿದ್ದ ಇಸ್ತ್ರಿ ಪೆಟ್ಟಿಗೆ. ಅದಕ್ಕೆ ಅವನ ಸ್ನೇಹಿತ, ಒಂದು ಕಿವಿ ಸರಿ, ಆದರೆ 2 ಕಿವಿಯಲ್ಲಿಯೂ ಬ್ಯಾಂಡೇಜ್ ಯಾಕೆ ಕಟ್ಟಿಕೊಂಡಿದ್ದೀಯಾ ಎಂದು ಕೇಳಿದನು. ಅದಕ್ಕೆ ಅವನು, ಅದೇ ವ್ಯಕ್ತಿ ಮತ್ತೆ ಫೋನ್ ಮಾಡುತ್ತಾನೆಂದು ಎದುರು ನೋಡಲಿಲ್ಲ, ಮತ್ತೆ ಅದೇ ತಪ್ಪನ್ನು ಮಾಡಿಬಿಟ್ಟೆ ಅಂತ ಹೇಳಿದ. ಈ ನಗೆ ಹನಿಯನ್ನು ಆಲಯದಿಂದ ಹಿಂತಿರುಗಿದ ವ್ಯಕ್ತಿ ಕೇಳಿದಾಗ ಬಿದ್ದು ಬಿದ್ದು ನಕ್ಕನು. ಅದಕ್ಕೆ ಅವನ ಸ್ನೇಹಿತನು, ನಗಬೇಡ, ಆದರೆ ಯೋಚನೆ ಮಾಡು ಎಂದು ಹೇಳಿದನು. ನೀವು ತಪ್ಪು ಮಾಡಿ ದೇವರಲ್ಲಿ ಕ್ಷಮೆ ಕೇಳಿ ಬಂದೆ ಎಂದು ಹೇಳಿದೆಯಲ್ಲ, ಇದು ಮುಖ್ಯವಲ್ಲ. ಇದೇ ತಪ್ಪನ್ನು ನೀನು ಮತ್ತೆ ಮತ್ತೆ ಮಾಡಬಾರದು, ಅದೇ ಮುಖ್ಯ. ಮನುಷ್ಯನು ಕ್ಷಮೆ ಹೇಳುವಾಗ ಅವನು ಮತ್ತೆ ಆ ತಪ್ಪನ್ನು ಮಾಡಬಾರದೆಂದೇ ದೇವರು ಅವನನ್ನು ಕ್ಷಮಿಸ್ತಾನೆ. ನಾವು ಮಾಡಿದ ತಪ್ಪನ್ನು ಮಾಡುತ್ತಲೇ ಇದ್ದರೆ ನ್ಯಾಯ ತೀರ್ಪಿನ ದಿನದಂತ ಉರಿಯುವ ಬೆಂಕಿಯನ್ನು ನಾವು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ಜೀವನವನ್ನು ನಡೆಸಬೇಕು.